ಸರ್ ನಿಮ್ಗೆ ಯಾವ್ದು ಬೇಕು ಅದನ್ನೇ ಒಳಗಿದಾಗ ಏನು ಮಾಡ್ತಿದ್ರೆ ಜೋಡಿಸಿದಾಗ ಕಟ್ಟಾಗಿ ಹೋಗುತ್ತೆ. ಹಣ ಮಾಮೂಲಿ ಅಲ್ಸ ಇದು ಮಾಮೂಲಿ ಒಬ್ಬರು ಅಣ್ಣವ್ರು ಕೊಟ್ಟು ಸರಿ ಹೇಳಿ ಜಾಸ್ತಿ ಹೀಟ್ ಅಲ್ಲ ನಮಸ್ತೆ. ಈ ದಿನ ನಾವು 3 ದಿನ ಮೈಸೂರಿನ ಜಿಲ್ಲೆಯಲ್ಲಿ 3 ದಿನದ ಮಾವು ಮೇಳವನ್ನು ಮೈಸೂರು ವಿಭಾಗದ ಅಥವಾ ಬೇರೆ ಜಿಲ್ಲೆಯ ರೈತರಿಗೂ ಸಹ ನಾವು ಆಯೋಜನೆ ಮಾಡಿದ್ದೀವಿ. ಈ ಮೇಳದಲ್ಲಿ ಮೈಸೂರು ಭಾಗದವರು, ಮಂಡ್ಯ ಭಾಗದವರು, ರಾಮನಗರ, ತುಮಕೂರು ಮತ್ತು ಹಾಸನ ಮತ್ತು ಚಾಮರಾಜನಗರದ ಭಾಗದ ರೈತರು ಬಂದು ಭಾಗವಹಿಸಿದ್ದಾರೆ. ಒಟ್ಟು ಇದರಲ್ಲಿ ಒಂದು 39 ಸ್ಟಾಲ್ಗಳು ರೈತರು 39 ಸ್ಟಾಲ್ ವಿವಿಧ ಮಾವು ಮತ್ತು ಹಲಸನ್ನ ಮಾರಾಟ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ದಿನ ರೇಟ್ನ ನಾವು ನಮ್ಮ ಈ ಮೈಸೂರಿನ ಸೇಲಿಂಗ್ ರೇಟು ಮತ್ತು ಬೆಂಗಳೂರಿನ ಸೇಲಿಂಗ್ ರೇಟ್ ಮಾಡಿ ನಮ್ಮ ಸಮಿತಿಲಿ ಅದನ್ನು ಡಿಸೈಡ್ ಮಾಡಿ ನಾವು ಮಾಡ್ತಾಯಿದ್ದೀವಿ. ಇದು ಗ್ರಾಹಕರಿಗೆ ಎಲ್ಲರಿಗೂ ಸಿಗಲಿ. ಈಗ ನಾವು ಕಳೆದ ಒಂದು ತಿಂಗಳಿಂದ ತಾವು ಸಹ ನೋಡ್ತಾ ಇದ್ದೀರಿ, ನಾವು ತಿನ್ನೋಕ್ಕೆ ಮ್ಯಾಂಗೋ ಎಲ್ಲೂ ಸಹ ಸಿಕ್ಕಿರಲಿಲ್ಲ. ಇವನ್ ನಾವು ಸಹ ಅಧಿಕಾರಿಗಳು ಸಹ ನಮಗೂ ತಿನ್ನೋಕ್ಕಾಗಿಲ್ಲ, ರೈತರು ಸಹ ತಿಂದಿರಲಿಲ್ಲ. ಏನು ನಮಗೆ ಯಾಕೆ ತಿನ್ನೋಕ್ಕಾಗಿಲ್ಲ ಅಂದರೆ ಹವಾಮಾನದ ವೈಪರೀತ್ಯದಿಂದ ಬಿಸಿಲು ಜಾಸ್ತಿ ಇರೋದ್ರಿಂದ ಆಗಿರಲಿಲ್ಲ. ಈಗೇನು ಕಳೆದ ಒಂದು ತಿಂಗಳಿಂದ ನಮಗೇನು ನಮ್ಮ ಮೈಸೂರು ಭಾಗದಲ್ಲಿ ಮಳೆ ಆಯಿತು, ಆ ಮಳೆ ಆಶಾದಾಯಕವಾಗಿ ಮಾವು ಬೆಳೆಗೆ ಒಳ್ಳೆಯದಾಗಿ 50% ನಮಗೆ ಇಳುವರಿ ಕಡಿಮೆ ಆಗಿದ್ದರೂ ಸಹ ಆ 50% ಇಳುವರಿ ನಮ್ಮ ಕೈಗೆ ಸೇರುವಂಥ ಪರಿಸ್ಥಿತಿ ಆಗಿದೆ. ಆದ್ದರಿಂದ ಈ ಮಾವು ಮೇಳ ನಮಗೆ ಪ್ರಸ್ತುತ ಅಂದರೆ ಸರಿಯಾದ ಸಮಯದಲ್ಲಿ ನಡೆದಿದೆ. ಯಾಕೆಂದರೆ ಮುಂದಿನ ದಿನಗಳೇ ನಮಗೆ ಈ ಭಾಗದಲ್ಲಿ ಮಾವು ಎಲ್ಲ ಮುಗುತ್ತೆ, ಇನ್ನೊಂದು ವಾರದಲ್ಲಿ ಮುಗಿದೋಗುತ್ತೆ. ಈ ಭಾಗದಲ್ಲಿ ಇನ್ನೇನಿದೆ ನಮಗೆ ಕೋಲಾರದ ಮಾವು ಒಂದು ಸಿಗುತ್ತೆ. ಇನ್ನೊಂದು 15-20 ದಿನದಲ್ಲಿ ಆಲ್ಮೋಸ್ಟ್ ಅಲ್ಲಿ ಮಾವು ಸೀಸನ್ನೇ ಮುಗಿದೋಗೋದ್ರಿಂದ ಹೆಚ್ಚಿನದಾಗಿ ಗ್ರಾಹಕರು ಬಂದು ಈ ರೈತರೇ ತಂದು ನೇರವಾಗಿ ಮಾರಾಟ ಮಾಡ್ತಾರಿಂದ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಕೇಳ್ಬೋದು. ಕಳೆದ ಬಾರಿ ನಾವು ಒಂದು 30 ಸ್ಟಾಲ್ಸ್ ಮಾಡಿದ್ವಿ. ಕಳೆದ ಬಾರಿ ತಾವು ನೋಡಿದ್ರಿ ಅನಿಸುತ್ತೆ, 30 ಇತ್ತು. ಈ ಬಾರಿ 39 ಸ್ಟಾಲ್ ಆಗಿದೆ. ಕಳೆದ ಬಾರಿ ಮೈಸೂರು ಭಾಗದ ರೈತರು ಸಹ ಕಡಿಮೆ ಪಾರ್ಟಿಸಿಪೇಟ್ ಇದ್ದರು, ಒಂದು 7-8 ಜನ ಇದ್ದರು. ಸೊ ಈಗ ಮೈಸೂರು ಭಾಗದಿಂದ ಅದರಿಂದ 10-17 ಆಗಿದ್ದಾರೆ, ಅಂದರೆ ಇನ್ನು 10 ಸ್ಟಾಲು ಆಗಿದೆ. ಸೊ ಇಲ್ಲ ಮಾರಾಟ ಇಲ್ಲ ನಾವು ಏನು ಅಪ್ಲಿಕೇಶನ್ ನಾವು ರೈತರು ಏನು ಭಾಗವಹಿಸ್ತಾರೆ ರೈತರನ್ನೆಲ್ಲರೂ ಸಹ ಒಂದು ದಿನ ಸಭೆ ಕರೆದು ನಾವು ಅವರ ಸಮ್ಮುಖದಲ್ಲೇ ಯಾವಾಗ ನಿಮ್ಗೆ ಇಳುವರಿ ಬರುತ್ತೆ, ಯಾವಾಗ ಮಾವು ಬರುತ್ತೆ ಅನ್ನೋದು ಅವ್ರು ಕೇಳಿಕೊಂಡು ಅವ್ರ ಸಮ್ಮುಖದಲ್ಲೇ ನಾವು ದಿನಾಂಕನ ನಿಗದಿ ಮಾಡ್ಕೋತೀವಿ. ಯಾಕಂದರೆ ಅವರು ಮಾಹಿತಿ ಇಲ್ಲದೆ ನಾವು ನಿಗದಿ ಮಾಡೋಕ್ಕಾಗಲ್ಲ. ನಾವು ಯಾವತ್ತೋ ಒಂದು ಮಾಡ್ರೆ ಅವತ್ತು ಮಾವಿಲ್ಲ ಅಂತಂದರೆ ನಮಗೆ ಮಾಡೋದು ಕಷ್ಟ ಆಗುತ್ತೆ. ಸೊ ಆವಾಗಿದ್ದ ಅವರಿಂದ ನಾವು RTC ಮುಖ್ಯವಾಗಿ ಅವ್ರು ಬೆಳೆಗಾರ ಅಂದಾಗ RTC ಮತ್ತು ಮಾವು ಬೆಳೆದಿರೋದಕ್ಕೆ ದೃಢೀಕರಣ ಎಲ್ಲ ತಗೊಂಡು ಅವ್ರಿಗೆ ಮಾತ್ರ ನಾವು ಅಪ್ಲಿಕೇಶನ್ ಕೊಡ್ತಾರೆ. ಆಫರ್ ಏನಿಲ್ಲ.
ಮಾರಾಟಗಾರರಿಗೆ ನಾವು ಈಗ ಮಾರಾಟಗಾರರಿಗೂ ಸಹ ನಾವು ಹೇಳಿದ್ದೀವಿ ಯಾವ ಥರ ನೀವು ಹಣ್ಣು ಮಾಡಿಸ್ಬೇಕು ಅಂದರೆ ಏನು ನಾವು ಕಾರ್ಬೈಡ್ ಮುಕ್ತವಾಗಿ ಮಾರಾಟ ಮಾಡಬೇಕು ಇನ್ನು ಮತ್ತು ನ್ಯಾಚುರಲ್ ಪ್ರೊಸೆಸ್ಸು ತಮಗೂ ತಿಳಿದಿದೆ. ಈಗ ಆಲೇ ನಮಗೆ ಅವ್ರಿಗೆ ನಾವು ಮೊದಲೇ ತಿಳಿಸಿದ್ದು ದಿನಾಂಕನ ನಾವು ಮೊದಲೇ ತಿಳಿಸಿರೋದ್ರಿಂದ ಅವರು ಸರಿಯಾದ ಟೈಮ್ ನೋಡಿಕೊಂಡು ಇಟ್ಕೊಂಡು ನ್ಯಾಚುರಲ್ಲಾಗಿ ಅವ್ರು ರೈಪನಿಂಗ್ ಮಾಡಿ ಅವ್ರು ತಂದು ಇಟ್ಕೊಂಡು ಮಾರಾಟ ಮಾಡ್ತಿದ್ದಾರೆ. ಆದಾಯ ಇಲ್ಲ ಇದೆ. ಈ ಸರಿ ಏನಾಗಿದೆ ಅಂದರೆ ಇಳುವರಿ ಕಡಿಮೆ ಇರೋದ್ರಿಂದ ಈ ಸರಿ ಮೋಸ್ಟ್ಲಿ ಆದಾಯ ಜಾಸ್ತಿ ಆಗಿದೆ. ಯಾಕೆ ರೇಟು ಜಾಸ್ತಿ ಆಗುತ್ತೆ. ಇಳುವರಿ ಮಾವು ಹೊರಗಡೆ ಸಿಗದೇ ಇರೋದ್ರಿಂದ ಮತ್ತು ಇನ್ನೂ ಮಾರ್ಕೆಟ್ಗೆ ಬೇಗ ಬಂದಿಲ್ಲದ್ರಿಂದ ಈಗ ಖಂಡಿತ ಸಿಗುತ್ತೆ. ಹೆಚ್ಚುವರಿ ಲಾಭ ಮಧ್ಯವರ್ತಿಗಳಂತಲ್ಲ, ಈಗ ಅದು ಅವರು ಮಾರಾಟ ಅಂತಂದರೆ ರೈತರು ಸಹ ಬಂದು ನೇರವಾಗಿ ಮಾರಾಟ ಮಾಡ್ತಿದ್ದಾರೆ ನಮ್ಮಲ್ಲೂ. ನೀವು ಹೇಳೋದಂದ್ರೆ ಆ ಥರ ಆದಾಗ ಈಗ ಅವ್ರಿಗೆ ಅವಕಾಶ ಮಾಡಿಕೊಡ್ತಿದ್ದೀವಿ ಅಂತಂದರೆ ಅವ್ರು ಬರೋಲ್ಲ. ಅವರು ಈಗ ಅವರನ್ನೇ ಈಗ ನೀವು ಇವತ್ತು 1 ಲಕ್ಷ ಕೊಟ್ಟಿರ್ಬೋದು, ನೀವು ಈ ಥರ ಆಗುತ್ತೆ ಅಂತ ಅವ್ರಿಗೆ ಮನಗಂಡಿರ್ತಾರೆ. ಅವ್ರು ಸುಮ್ಮನೆ ಕೊಟ್ಬಿಟ್ಟು ಎಲ್ಲೋ ಹೋಗೋ ಕೂತ್ಕೊಳ್ಳಲ್ಲ ರೈತರು. ಮುಂದೆ ಈಗ ನಮ್ಗೆ ಲಾಭ ಆಗಿದೆ ನೆಕ್ಸ್ಟ್ ಟೈಮ್ ಒಂದು ಜಾಸ್ತಿ ಮಾಡೇ ಮಾಡ್ತಾರೆ ರೈತರು, ಮಾಡೇ ಮಾಡ್ತಾರೆ. ಒಂದು ರೀತಿ ಗುತ್ತಿಗೆ ಪದ್ಧತಿ ಕೊಡ್ತಾರೆ. ಇಲ್ಲ ಗುತ್ತಿಗೆ ಪದ್ಧತಿ ಮಧ್ಯವರ್ತಿಗಳು ಬರುವಂಥದ್ದು ಎಲ್ಲ ಒಂದು ಕಡೆ ತೋಟಗಾರಿಕೆ ಇಲಾಖೆಯವರು ಆ ಮಾವನ್ನ ಕಸಿ ಮಾಡೋದು ಹೆಂಗೆ, ಕಿತ್ತಿ ಮಾರಾಟ ಮಾಡೋದು ಹೆಂಗೆ, ಇದನ್ನ ರೈತರಿಗೆ ಹೇಳ್ಕೊಡೋದ್ರಲ್ಲಿ ಎಲ್ಲೋ ಹಿನ್ನಡೆ ಸಾಧ್ಯ. ಇಲ್ಲ ಹೇಳ್ಕೊಡ್ತಿದ್ದೀವಿ, ಅದನ್ನೆಲ್ಲ ಹೇಳ್ತಾ ಇದ್ದೀವಿ ನಾವು. ಈಗ ಅದ್ರ ಬಗ್ಗೆನೂ ಪ್ರಚಾರ ಮಾಡ್ತಾ ಇದ್ದೀವಿ, ರೈತರಿಗೂ ಹೇಳ್ತಾ ಇದ್ದೀವಿ. ರೈತರಿಗೂ ಗೊತ್ತಿದೆ ಅಂಥದ್ದೇನಿಲ್ಲ. ಗೊತ್ತಿಲ್ಲ ಅಂದರೆ ನಾವು ಕಾಲದಲ್ಲಿ ಟ್ರೈನಿಂಗ್ ಮಾಡಿ ಖಂಡಿತ ತಿಳಿಸ್ತೀವಿ. ತಮ್ಮ ಸಲ ಏನೋ ತಗೊಂಡು ಖಂಡಿತ ತಿಳಿಸ್ತೀವಿ. ಇರ್ತದೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.